ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಶಫೀಕ್ ಮೊಯ್ನಿ ಮಾತಾಡ್ತಾ ಇರೋದು. ಇವತ್ತಿನ ಎಪಿಸೋಡಲ್ಲಿ ಸ್ಪೆಷಲ್ ಆಗಿ ಮಯನೇಸ್ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀವಿ. ಇದು ಮಯನೇಸು ಮಾಡ್ತಾರೆ. ಮಯನೇಸ್ ಮಾಡಿಬಿಟ್ಟು ಆ ಮಯನೇಸನ್ನು ಯಾವುದಕ್ಕೆಲ್ಲ ಯೂಸ್ ಮಾಡ್ಕೊಳ್ಬೋದು ಅಂತ ತಿಳ್ಕೊಳ್ಳೋಣ. ಮಯನೇಸು ಯಾವುದಕ್ಕೆಲ್ಲ ಯೂಸ್ ನಾನಿವಾಗ ಮಾಡ್ತಾ ಇರೋದು ಎಗ್ ಮಯನಸ್ಸು. ಎಗ್ ಮಯನಸ್ಸಲ್ಲಿ ಯಾವುದಕ್ಕೆಲ್ಲ ಯೂಸ್ ಮಾಡ್ತೀನಿ ಅಂತ ನೀವು ಕೇಳಿದ್ರಲ್ಲ, ಒಂದು ಫ್ರೆಂಚ್ ಫ್ರೈಸು, ಆಮೇಲೆ ಬರ್ಗರು, ಸ್ಯಾಂಡ್ವಿಚ್ಚು, ಇಲ್ದಿದ್ರೆ ಇವಾಗ ಮ್ಯಾಗಿಯಲ್ಲಿ ತುಂಬ ವೆರೈಟಿ ಎಲ್ಲ ಇರುತ್ತಲ್ಲ, ಮಯೋ ಮ್ಯಾಗಿ ಆ ಥರ ಎಲ್ಲ. ಮ್ಯಾಗಿಯಲ್ಲಿ ಇವಾಗ ಯಾವುದ್ರಲ್ಲೆಲ್ಲ ಇರುತ್ತೋ ಅದಕ್ಕೆಲ್ಲ ಮೈನಸ್ ಯಾರೆಲ್ಲ ಎಕ್ಸ್ಟ್ರಾ ಕೇಳ್ತಾರೋ ಅವ್ರಿಗೆಲ್ಲ ಕೊಡ್ತೀವಿ. ಇವಾಗ ಸ್ಯಾಂಡ್ವಿಚಲ್ಲಿ ನೀವು ಇವಾಗ ತಿಳ್ಕೊಳ್ಬೋದು, ಇವನು ಎಗ್ ಅಂದರೆ ಇವಾಗ ವೆಜ್ ಸ್ಯಾಂಡ್ವಿಚ್ ಕೇಳಿದವ್ರಿಗೆ ವೆಜ್ ಸ್ಯಾಂಡ್ವಿಚ್ ಕೊಡಿ, ಇವನು ಹಾಕ್ಕೊಡಲ್ವ ಅಂತ. ಅದಕ್ಕಾಗಿ ನಾವಿವಾಗ ವೆಜ್ ಸ್ಯಾಂಡ್ವಿಚ್ಗೋಸ್ಕರ ಇದನ್ನ ಯೂಸ್ ಮಾಡ್ತಾ ಇದ್ದೀವಿ. ಬರೀ ಇದು ನಮ್ಮ ಫನ್ ಫುಡ್ಸ್ ಅವ್ರದ್ದು ಇದು ಮೈನಸ್ಸು, ಅದನ್ನ ನಾವು ಇವಾಗ ವೆಜ್ಜಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ನಾರ್ಮಲ್ ಆಗಿ ಇದು ಪ್ರಮೋಷನ್ ಅಂತ ಏನಂತ ತಿಳ್ಕೊಳ್ಬೇಡಿ ಅಪ್ಪ ನೀವು, ನಾವು ಸುಮ್ಮನೆ ಹೇಳಿರೋದು. ಪ್ರಮೋಷನ್ ವಿಡಿಯೋ ಮಾಡ್ತಾ ಇಲ್ಲ ನಾವು, ನಾರ್ಮಲ್ ಆಗಿ ಇದು ಇವಾಗ ಯೂಸ್ ಮಾಡುವಂಥದ್ದು. ಇವಾಗ ನಾನು ನಿಮಗೆ ಈ ವಿಡಿಯೋದಲ್ಲಿ ಇವಾಗ ನಾನು ನಿಮಗೆ ಎಗ್ ಮೈನಸ್ ಹಿಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ವಿತೌಟ್ ಎಗ್, ಈ ವೆಜ್ ಪ್ರಿಯರ್ ಇರ್ತಾರಲ್ಲ ಅವರಿಗೆಲ್ಲ ಯಾವ ತರ ಮಾಡ್ತೀವಿ ಅಂತ ತಿಳಿಸ್ಕೊಡ್ತೀವಿ. ಓಕೆನಾ? ಇವಾಗ ಎಗ್ ಮೈನಸ್ ಮಾಡೋಣ ಬನ್ನಿ. ಓಕೆ. ಹೌದು, ಈ ವೆಜ್ ಮೈನಸ್ ಅಂದ್ರೆ ಹೊರ್ಗಡೆಯಿಂದ ರೆಡಿಮೇಡ್ ಮೈನಸ್ಗಳು ಸಿಗುತ್ತೆ. ಅದಷ್ಟು ಟೇಸ್ಟ್ ಇರಲ್ಲ. ನಾನು ನೋಡಿದ್ದೀನಿ, ಎರಡೂ ಕೂಡ ನಾನು ನೋಡಿದ್ದೀನಿ, ಅಷ್ಟು ಟೇಸ್ಟ್ ಇರಲ್ಲ. ಹೋಮ್ ಮೇಡ್ ಮೈನಸ್ ಆದ್ರೆ ಏನೋ ಒಂಥರ ಟೇಸ್ಟು, ಆ ಕೇರಿಂಗ್ ಆಗಿ ಸ್ವಲ್ಪ ಜಾಸ್ತಿನೇ ಕ್ವಾಲಿಟಿ ಎಲ್ಲ ಮೇಂಟೈನ್ ಮಾಡಿ ಹಾಕಿರ್ತಾರೆ. ಕಸ್ಟಮರ್ ಇದಾರಲ್ಲ, ಕಸ್ಟಮರ್ ಇಂಪ್ರೆಸ್ ಆಗ್ತಾರೆ. ಯಾವ ತರ ಅಂತಂದ್ರೆ ಅಲ್ಲಿ ಮೈನಸ್ ಚೆನ್ನಾಗಿದೆ, ಐಟಮ್ ಚೆನ್ನಾಗಿದೆ, ನಾವು ಕಸ್ಟಮರ್ ಕೇಳಿದ್ರೆ ಎಕ್ಸ್ಟ್ರಾ ಮೈನಸ್ ಅದೆಲ್ಲ ಅವ್ರಿಗೆ ಪ್ರೊವೈಡ್ ಮಾಡ್ತೀವಿ. ಎಕ್ಸ್ಟ್ರಾ ಮೈನಸ್ ಓಕೆ, extra minus Bajaj Pay payment 29 rupees received. ಬರ್ತಾ ಇರ್ತಾರೆ ಬ್ರೋ, ಇಲ್ಲಿ ಬರ್ತಾನೆ ಇರ್ತಾರೆ ಮೈನಸ್. ನಾನಿವಾಗ ಅದು ಅಂತ ಹೇಳಲ್ಲ, ಎಲ್ಲ ಐಟಮ್ ಇಲ್ಲಿ ಒಳ್ಳೆ ಮೂವಿಂಗ್ ಇದೆ, ಒಳ್ಳೆ ಕಸ್ಟಮರ್ ರಿವ್ಯೂ ಚೆನ್ನಾಗಿದೆ ಬ್ರೋ ಅಲ್ವಾ. ನೀವು ಒಂದ್ಸತಿ ಬೇಕು ಅಂತಂದ್ರೆ ನಮ್ಗೆ ಇಲ್ಲಿ ಶಾಪಿಗೆ ಬಂದು ವಿಸಿಟ್ ಮಾಡ್ಬಿಟ್ಟು ನೋಡ್ಬೋದು. ಇವ್ರು ಬರೀ ವಿಡಿಯೋದಲ್ಲೇ ಮಾಡ್ತಾರೆ ಅಂತ ಹೇಳ್ಬೇಡಿ, ಶಾಪಿಗೆ ಬಂದ್ಬಿಟ್ಟು ಡೈರೆಕ್ಟ್ ಅದನ್ನ ಟೇಸ್ಟ್ ನೋಡ್ಬೋದು ನೀವು ಅಲ್ವಾ. ಇದು ನಾವು ಬೇರೆಯವ್ರ ಶಾಪನ್ನ ಹೋಗ್ಬಿಟ್ಟು ನಾವೇನು ಇದು ಮಾಡ್ತಾ ಇಲ್ಲ, ನಮ್ದೇ ಸ್ವಂತ ಶಾಪ್ ಅತ್ತು. ನಾವು ಇಲ್ಲಿ ಏನ್ ಮಾಡ್ತೀವೋ ಅದು ನಿಮ್ಗಳಿಗೆ ತಿಳಿಸ್ಕೊಡ್ತಾ ಇದ್ದೀವಿ ಅಷ್ಟೇ ಬ್ರೋ ಅಲ್ವಾ. ಗೊತ್ತಾಯ್ತಾ? ಇವಾಗ ನಾವು ಎಗ್ ಮೈನಸ್ ಮಾಡಕ್ ಸ್ಟಾರ್ಟ್ ಮಾಡೋಣ. ಓಕೆ ಸ್ಟಾರ್ಟ್ ಮಾಡೋಣ ಬನ್ನಿ. ಇದೇನು ಮಾಡ್ತಾ ಇರೋದು? ಮೈನಸ್ ಮಾಡ್ತಾ ಇದ್ದೀನಿ ಬ್ರೋ. ಮೈನಸ್ ಸಕ್ಕರೆ ಹಾಕ್ತಿದ್ದೀರಾ? ಒಂದು ಸಕ್ಕರೆ ನಿಮ್ಗೆ ಈ ಮೈನಸ್ ತಿನ್ನುವಾಗ ಒಂಚೂರು ಟೇಸ್ಟಿ ಬೇಕಲ್ಲ ನಿಮ್ಗೆ, ಒಂಥರ ಸ್ವೀಟ್ ತರ. ಆಮೇಲೆ ಒಂದು ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀವಿ ಇವಾಗ. ಆಮೇಲೆ ಒಂದು ಲೆಮನ್ ಹಾಕ್ಬೇಕಲ್ಲ, ಲೆಮನ್ ಹಾಕ್ಬೇಕು. ಇಲ್ದಿದ್ರೆ ಎಲ್ಲರೂ ವೆನಿಗರ್ ಹಾಕ್ತಾರೆ, ವೆನಿಗರ್ ಹಾಕಿದ್ರೂ ಪರವಾಗಿಲ್ಲ. ವೆನಿಗರ್ ಮತ್ತೆ ಲೆಮನ್ ಒಂದೇ ಸತಿ ಬರಬಾರ್ದು, ಗೊತ್ತಾಯ್ತಾ? ವೆನಿಗರ್ ಮತ್ತೆ ಲೆಮನ್ ಒಂದೇ ಸತಿ ಬರಬಾರ್ದು, ಅದು ಹುಳಿ ಜಾಸ್ತಿ ಆಗುತ್ತೆ. ಒಂದು ಲೆಮನ್ ಹಾಕ್ಬೇಕು, ಹುಳಿ ಹಾಕ್ಬೇಕು ಅಲ್ವಾ. ಆಮೇಲೆ ಒಂದು 2 ಬೆಳ್ಳುಳ್ಳಿ, ಇದು ಎಗ್ ಮೈನಸ್ ಮಾಡ್ತಾ ಇದೀವಿ. ಆಮೇಲೆ ಒಂದು 3 ಮೊಟ್ಟೆ. ನಾನ್ ವೆಜ್ ಎಷ್ಟು ಲೀಟ್ರ್ ಮಾಡೋದು? 1 ಲೀಟ್ರಿಗೆ ಬರೋದು ಇದು 1 ಲೀಟ್ರ್ ಅದು. ಓಕೆ 3 ಮೊಟ್ಟೆ ಹಾಕೊಂತೀವಿ. ಓಕೆ 3 ಮೊಟ್ಟೆ ಹಾಕಿದ್ರು. ಇದು ಏನಂದ್ರೆ ನಾನ್ ವೆಜ್ ಮೈನಸ್, ಎಗ್ ಮೈನಸ್. ಆಮೇಲೆ ಇದು ಒಂಚೂರು ಫಸ್ಟಿಗೆ ಬ್ಲೆಂಡ್ ಆಗೋದಕ್ಕೋಸ್ಕರ ಒಂಚೂರು ನೀರು ಹಾಕ್ಬೇಕಲ್ಲ, ನೀರು ಹಾಕೊಂಡ್ಬಿಡ್ಬೇಕು ಒಂಚೂರು. ಓಕೆ. ಆಮೇಲೆ ಒಂದು 2-3 ನಿಮಿಷ ಬ್ಲೆಂಡ್ ಹಾಕಕ್ ಬಿಟ್ಬಿಡಿ. 3 ನಿಮಿಷ ಒಳ್ಳೆದಾಗಿ ಬ್ಲೆಂಡ್ ಹಾಕಿ. ಬ್ಲೆಂಡ್ ಆಗ್ತಾ ಇದೆಯಲ್ಲ, ಇದು ಬ್ಲೆಂಡ್ ಆಗುವಾಗಲೇ ನಾವು ಈ ಆಯಿಲ್ ಇದೆಯಲ್ಲ, ನಾವು ಈ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ಪಾಮ್ ಆಯಿಲ್ ಹಾಕ್ಬೋದು. ಪಾಮ್ ಆಯಿಲ್ ಹಾಕಿದ್ರೆ ಇದು ಜಾಸ್ತಿ ವೈಟ್ ಬರುತ್ತಲ್ಲ ಈ ಮೈನಸ್, ಆ ವೈಟ್ ಬರಲ್ಲ ಮೈನಸ್ ಯಾವತ್ತಿಗೂ. ಈ ಪಾಮ್ ಆಯಿಲ್ ಹಾಕಿದ್ರೆ ಒಳ್ಳೆ ವೈಟ್ ಬರುತ್ತೆ. ಒಂಚೂರು ಈ ಸನ್ಫ್ಲವರ್ ಹಾಕಿದ್ರೆ ಒಳ್ಳೆ ಇದು ಬರುತ್ತೆ ನಮಗೆ. ಆಮೇಲೆ ಹೀಗೆ ಮಿಕ್ಸ್ ಆಗ್ತಾ ಇರುತ್ತಲ್ಲ, ಅವಾಗ ಒಮ್ಮೆಲೆ ಎಣ್ಣೆ ಹಾಕ್ಬಾರ್ದು, ಸ್ಲೋಲಿ ಈ ಥರ ಹಾಕ್ಬೇಕು. ಈ ಥರ ಆಗ್ತಾ ಇರಬೇಕು ಸ್ಲೋಲಿ. ಇವಾಗ ನಿಮಗೆ ಕಾಣಿಸ್ಬೋದು, ಇಲ್ಲಿ ಥಿಕ್ನೆಸ್ ಬರ್ತಾ ಇದೆ, ಇಲ್ಲಿ ನೋಡಿ ಥಿಕ್ನೆಸ್ ಬರ್ತಾ ಇದೆ. ಆಯಿತು ಬ್ರೋ, ಮೈನಸ್ ರೆಡಿ ಆಯಿತು. ಆಫ್ ಮಾಡಿ ತೆಗೀರಿ. ಇಷ್ಟೇನಾ? ಇಷ್ಟೇ ಬ್ರೋ, ಮೈನಸ್ಸಿಗೆ ಇರೋದು ಇಷ್ಟೇ. ಎಲ್ಲರೂ ಹೇಳ್ತಾರೆ ಮೈನಸ್ ಮಾಡಬೇಕಪ್ಪ ಆ ಥರ ಈ ಥರ ಅಂತ. ಹೌದು ನೋಡಿ ಬ್ರೋ, ಥಿಕ್ನೆಸ್ ಹೆಂಗೆ ಬಂದಿದೆ, ಮೈನಸ್ ಥಿಕ್ನೆಸ್ ಬಂದಿದೆ. ಇದು ಅಸಲು ಎಷ್ಟು ಬೀಳ್ಬೋದು ಇದಕ್ಕೆ? ಬ್ರೋ ಜಾಸ್ತಿ ಅಸಲು ಬೀಳಲ್ಲ ಬ್ರೋ. ಇದಕ್ಕೊಂದು ನೀವು ಪ್ಯಾಕೆಟ್ ಮೈನಸ್ ತಗೊಂಡ್ಬರ್ಬೇಕಂದ್ರೆ ನಿಮ್ಗೆ ಮೈನಸ್ಗೆ ಇವಾಗ 125 ರೂಪೀಸ್ ಇದೆ. 125 ರೂಪೀಸಲ್ಲಿ ಇದರಲ್ಲಿ ಇವಾಗ ನಿಮಗೆ 100 ಸ್ಯಾಂಡ್ವಿಚ್ ಮಾಡ್ಬೋದು.
ಹೌದಾ? 100 ಸ್ಯಾಂಡ್ವಿಚ್ ಇದರಲ್ಲಿ ಆರಾಮ್ಸೆ ಮಾಡ್ಬೋದು. ಪ್ಯಾಕೆಟ್ ಅಲ್ಲಿ ಅಂದ್ರೆ ಒಂದು ನಿಮ್ಗೆ 80 ಸ್ಯಾಂಡ್ವಿಚ್ 50 ಸ್ಯಾಂಡ್ವಿಚ್ ಕೂಡ ಬರಲ್ಲ, ಮತ್ತೆ ಟೇಸ್ಟ್ ಬರಲ್ಲ. ನೀವು ತಿಂದಿರ್ಬೋದು, ಹೌದೌದು. ಹುಳಿ ಟೇಸ್ಟ್ ಇರುತ್ತೆ. ಇದಂತಂದ್ರೆ ಒಳ್ಳೆ ಟೇಸ್ಟ್ ಆಗಿರುತ್ತೆ. ನಮ್ಮ ಕಸ್ಟಮರ್ ಹತ್ರ ಕೇಳಿದ್ರೆ ಸಾಕು, ನೀವು ಒಳ್ಳೆ ಟೇಸ್ಟ್ ಆಗಿರುತ್ತೆ, ಮಸ್ತ್ ಆಗಿರುತ್ತೆ. ಈ ತರ ಒಂಚೂರು ಇವಾಗ ಬೇಕಾದ್ರೆ ನೀವು ಒಂಚೂರು ನಿಮ್ಗೆ ಆಮೇಲೆ ಒಂದು ಸ್ಯಾಂಡ್ವಿಚ್ ಮಾಡ್ಕೊಡ್ತೀನಿ, ಅದ್ರಲ್ಲಿ ತಿಂದ್ಬಿಟ್ಟು ನೋಡಿ ಹೆಂಗಿರುತ್ತೆ ಟೇಸ್ಟ್ ಅಂತ. ಓಕೆನಾ ಬ್ರೋ? ಮೈನಸ್ ಹೇಗಿದೆ ಬ್ರೋ ನಮ್ದು? ನೋಡೋಕೆ ಥಿಕ್ನೆಸ್ ಆಗಿ ಸೂಪರ್ ಕಾಣ್ತಾ ಇದೆ. ಏನಿಲ್ಲ ಬ್ರೋ, ಮೈನಸ್ ಮಾಡಕ್ ಬರೀ 2 ನಿಮಿಷ ಗೊತ್ತಾಯ್ತಾ? ಎಲ್ಲರೂ ಮೈನಸ್ ಮಾಡಕ್ ಬರಲ್ಲ ಅಂತ ಇರ್ತಾರೆ. ಸ್ವಲ್ಪ ಟೇಸ್ಟ್ ನೋಡ್ಬೋದಾ? ಟೇಸ್ಟ್ ನೋಡ್ಬೋದಲ್ಲ ನೋಡಿ. ಕೈಗೆ ಹಾಕ್ತೀರಾ? ಒಂಚೂರು ಅಲ್ಲಿ ಹಂಗೆ ಟೇಸ್ಟ್ ನೋಡಿ. ನಾವೇ ಅಲ್ಲ, ಬೇರೆ ಯಾರಲ್ಲ ನೋಡಿ, ಟೇಸ್ಟ್ ನೋಡ್ಬೇಡಿ. ಟೇಸ್ಟ್ ನೋಡ್ತಾ ಇದ್ದೀನಿ ನಾನು. ಚೆನ್ನಾಗಿದೆ. ಹೌದು, ನೀವು ನಾರ್ಮಲ್ ಮಾಡೋ ತರ ಇರಲ್ಲ ಬ್ರೋ ಇದು. ನೀವು ಹುಳಿ ಮೈನಸ್ ತಿಂದಿಲ್ವಾ, ಪ್ಯಾಕೆಟ್ ಮೈನಸ್? ಅದು ಫುಲ್ ಅದೆಲ್ಲ ಬರೀ ಎಗ್ಗಲ್ಲಿ ಬರುತ್ತೆ, ಎಗ್ಲೆಸ್ ಬರುತ್ತೆ. ಇವಾಗ ನಾನು ಮಾಡಿರೋದು ಎಗ್ ಮೈನಸ್. ಇನ್ನೊಂದ್ಸತಿ ಮಾಡ್ಸೋಣ ಬ್ರೋ, ಎಗ್ಲೆಸ್ ಮೈನಸ್ ಮಾಡ್ಸೋಣ. ವೆಜ್ ಅವ್ರಿಗೋಸ್ಕರ ವೆಜ್, ನಾನ್ ವೆಜ್ ಇದು ವಿತೌಟ್, ಬರೀ ನಿಮ್ಗೆ ಇದು ಇರುತ್ತಲ್ಲ ವಿತೌಟ್ ಎಗ್ ಅಲ್ಲಿ ಮಾಡಿ. ಓಕೆ. ಇದು ನಮ್ದು ಮೈನಸ್ ರೆಡಿ ಆಗಿದೆ, ಆರಾಮ್ಸೆ ಆಗಿದೆ ಬ್ರೋ ಇದರಲ್ಲಿ ಅಲ್ವಾ? ಕಸ್ಟಮರ್ ಮೈನಸ್ ವಿಷಯದಲ್ಲಿ ನಮಗೆ ಪ್ಲಸ್ 5 ಸ್ಟಾರ್ ಸಿಗ್ತಾ ಇದೆ. 5 ಸ್ಟಾರ್ ಸಿಗ್ತಾ ಇದೆ. ಓಕೆ. ಚೆನ್ನಾಗಿ ಬರುತ್ತೆ ಮಾತ್ರ ನಮ್ದು ಇಲ್ಲಿ ಟೇಸ್ಟ್. ಇಲ್ಲಿ ಯಾರು ಏನು ಮಾತಾಡಂಗಿಲ್ಲ. ಕಸ್ಟಮರ್ ಹತ್ರ ಬೇಕಾದ್ರೆ ನೀವು ಒಂದ್ ದಿವಸ ರಿವ್ಯೂ ತಗೊಳ್ಳಿ ಹೆಂಗಿದೆ ಅಂತ. ಒಳ್ಳೆ ಕಸ್ಟಮರ್ ಇದಾರೆ ಬ್ರೋ ಅಲ್ವಾ? ಇದಿವಾಗ ನಾನಿವಾಗ ಎಲ್ಲಾರ್ಗು ಮೈನಸ್ ಮಾಡಕ್ ಬರುತ್ತೆ. ಈ ಫಸ್ಟ್ ಟೈಮ್ ಅಲ್ಲಿ ಕಲಿತಾರಲ್ಲ, Bajaj Pay payment 10 rupees received. ಇನ್ನ ಇದ್ರಲ್ಲಿ ಬಂದು ಹೇಳ್ಬೋದು, ನಮ್ಗೇನ್ ಮಾಡಕಪ್ಪ ಇವನು ಮೈನಸ್ ಮಾಡೋದು ಕೂಡ ವಿಡಿಯೋ ಮಾಡ್ತಾ ಇದ್ದೇನೆ ಅಂತ. ಆ ತರ ಅಲ್ಲ ಬ್ರೋ, ಇದು ಎಲ್ಲರಿಗೂ ಮಾಡ್ಬೋದು. ಓಕೆನಾ? ಅದಂದ್ರೆ ಗೊತ್ತಿಲ್ದಿರೋ ಅವ್ರಿಗೆ ಮನೇಲಿ ಕೂಡ ಮಾಡ್ಕೊಬಹುದು. ಫಂಕ್ಷನ್ ಅಲ್ಲಿ ಇದ್ದಾಗ ಜಲ್ದಿ ಬೇಕು ಅಂತಂದ್ರೆ ತರ್ಸಕ್ಕಾಗಲ್ಲ, ಆರಾಮ್ಸೆ ತಗೊಬೋದು. ಓಕೆನಾ? ಓಕೆ. ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಶಫೀಕ್ ಮೊಯ್ನಿ ಮಾತಾಡ್ತಾ ಇರೋದು. ಇವತ್ತಿನ ಸ್ಪೆಷಲು ಡಿಸ್ಪ್ಲೇಗೋಸ್ಕರ, ಬಿಸ್ನೆಸ್ ಹಿಡಿಯೋಕ್ಕೋಸ್ಕರ 3 ಐಟಮ್ ಮಾಡ್ತಾಯಿದ್ದೀವಿ. ನಾನೀಗ ಇರೋದು ತಾಜ್ ಮಹಲ್ ಕೆಫೆಯಲ್ಲಿ, ಮಾರ್ತಳ್ಳಿ ಭಾಗದಲ್ಲಿ, ವೈಟ್ ಫೀಲ್ಡ್. ಒಳ್ಳೆ ಲೊಕೇಶನ್ನಲ್ಲೇ ಇರೋದು. ಈಗ ಇಲ್ಲಿ ಬೇಕ್ರಿ ಐಟಮ್ಸು, ಜ್ಯೂಸ್ ಐಟಮ್ಸ್ ಎಲ್ಲ ಇಲ್ಲ ಅವೈಲೇಬಲ್ ಇದೆ. ಹಿಂದೆ ಕಾಣ್ತಾರ ಮೆನು ಎಲ್ಲ ಇಲ್ಲಿ ಐಟಮ್ಸ್ಗಳೆಲ್ಲ ಅವೈಲೇಬಲ್ ಇದೆ. ಇಲ್ಲಿರೋದು ಪ್ರತಿಯೊಂದು ನಿಮಗೆ ನಾನು ಏನು ಮಾಡ್ತೀನಿ ತೋರಿಸ್ಕೊಡ್ತೀನಿ, ಯಾವ ರೀತಿ ಮಾಡೋದು ಅಂತ ಹೇಳಿ. ಜ್ಯೂಸ್, ಮಿಲ್ಕ್ ಶೇಕ್ಸ್, ಸ್ಯಾಂಡ್ವಿಚ್, ಬರ್ಗರ್ಸ್ ಎಲ್ಲ ಅವೈಲೇಬಲ್ ಇದೆ ಇಲ್ಲಿ. ಓಕೆ ಗೈಸ್, ನೋಡಿದ್ರಲ್ಲ ಮೈನಸ್ ಹೇಗೆ ಮಾಡ್ಬೋದು ಅಂತ. ಮನೇಲೂ ಸಿಂಪಲಾಗಿ ಮಾಡ್ಕೊಳ್ಬೋದು. ಒಳ್ಳೆ ಥಿಕ್ನೆಸ್ ಇದೆ, ಒಳ್ಳೆ ಟೇಸ್ಟೂ ಇದೆ. ಅದಕ್ಕೆ ದೊಡ್ಡ ಮಾಸ್ಟರೇ ಆಗಬೇಕಂತಿಲ್ಲ, ಒಂದ್ಸಲಿ ನೋಡಿದ್ರೆ ಆಲ್ಮೋಸ್ಟ್ ಗೊತ್ತಾಗುತ್ತೆ ಯಾವ ರೀತಿ ಮೈನಸ್ ಮಾಡ್ಬೋದು ಅಂತ ಹೇಳಿ. ಇನ್ನು ನಮ್ಮ ಚಾನಲಲ್ಲಿ ಆಲ್ಮೋಸ್ಟ್ ನಮ್ಮ ಕೆಫೆಲಿರುವಂತಹ ಎಲ್ಲ ಜ್ಯೂಸ್ಗಳು, ಮಿಲ್ಕ್ ಶೇಕ್ಗಳು ವಿತ್ ಐಸ್ ಕ್ರೀಮ್ಸ್, ಫಲೂದಾ. ಆಲ್ರೆಡಿ ಫಲೂದಾನ ಹಿಂದಿನ ಎಪಿಸೋಡಲ್ಲಿ ನಾನು ಹಾಕಿದ್ದೀನಿ, ಇದು ಸೆಕೆಂಡ್ ಎಪಿಸೋಡು. ಇನ್ನು ಮುಂದಿನ ವೀಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಕೂಡ ಮಾಡಲು ಮರಿಬೇಡಿ. ಓಕೆ, ಬಾಯ್.